ನಮಗೆ ವಿಶ್ವಾಸವಿದೆ, ಪಕ್ಷ ನನಗೆ ಹಾವೇರಿ ಕ್ಷೇತ್ರದ ಟಿಕೆಟ್ ನೀಡುತ್ತೆ ಅಂತ ಈಶ್ವರಪ್ಪ ಪುತ್ರ ಕಾಂತೇಶ್ ಹೇಳಿದ್ರು. ಪಕ್ಷ ನನಗೆ ಟಿಕೆಟ್ ನೀಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ನಾವು ಕಾಯ್ತಾ ಇದ್ದೀವಿ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತಂದ್ರು. ನನಗೇನು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಹಾವೇರಿಯಿಂದ ನನ್ನೆಲ್ಲ ಗದಗಿಂದ ರೋಣ ಶಿರಟ್ಟಿ ಎಲ್ಲ ಭಾಗದಿಂದ ಬರ್ತಾರೆ ನನಗೇನು ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಇವತ್ತು ನೂರಾರು ನಮ್ಮ ಕಾರ್ಯಕರ್ತರು ಬಂದು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ತುಂಬ ಸಂತೋಷ ಆಗಿದೆ. ನನಗೆ ವಿಶ್ವಾಸ ಇದೆ, ಪಕ್ಷ ನನಗೆ ಮತ್ತು ನಮ್ಮ ತಂದೆಯವರಿಗೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. 100ಕ್ಕೆ 100 ವಿಶ್ವಾಸ ಇದೆ. ಹಾವೇರಿಯ ಒಂದು ಲೋಕಸಭಾ ಟಿಕೆಟ್ ನನಗೆ ಸಿಗ್ಬೋದು ಅಂತ ವಿಶ್ವಾಸ ನನ್ನಲ್ಲಿದೆ. ಅಕಸ್ಮಾತ್ ಅನ್ನೋ ಪ್ರಶ್ನೆ ಬರಲ್ಲ. 100ಕ್ಕೆ 100 ಭಾಗ ವಿಶ್ವಾಸ ಇದೆ. ಪಕ್ಷ ನಮಗೆ ಯಾವತ್ತೂ ಕೂಡ ಒಳ್ಳೇದು ಮಾಡಿದೆ. ಈಗಲೂ ಕೂಡ ನನಗೆ ಅನಿಸ್ತಾ ಇದೆ 100ಕ್ಕೆ 100 ಭಾಗ ನಮಗೆ ಪಕ್ಷ ಖಂಡಿತವಾಗಿಯೂ ಕೂಡ ಒಳ್ಳೆ ದಾರಿಯನ್ನು ನಡೆಸ್ಕೊಂಡು ಹೋಗುತ್ತೆ ಅಂತ ವಿಶ್ವಾಸ ನನ್ನಲ್ಲಿ. ಯಾವ ಕಾರಣಕ್ಕೂ ಎಲ್ಲದೂ ಎದ್ದಿದೆ. ಯಾರು ಎಬ್ಸಿದ್ದಾರೆ, ಯಾರು ಎಬ್ಸಿಲ್ಲ. ಹಾವೇರಿ ಲೋಕಸಭಾ ಟಿಕೆಟ್ಗೆ ಸಂಬಂಧಿಸಿದಂತೆ ಮಾತನಾಡಿದ ಈಶ್ವರಪ್ಪ, ನನ್ನ ಪುತ್ರ ಕಾಂತೇಶ್ಗೆ ಕಾರ್ಯಕರ್ತರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಮಾತಿನಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿ ಕಾಂತೇಶ್ಗೆ ಟಿಕೆಟ್ ನೀಡುತ್ತೆ ಎಂಬ ವಿಶ್ವಾಸ ಇದೆ ಎಂದು ಕೆಎಸ್ ಈಶ್ವರಪ್ಪ ತಿಳಿಸಿದರು. ತೀರ್ಮಾನ ಆಗಿಲ್ಲ ಅನ್ನೋಂಥ ಅಂಶವನ್ನು ಮನೆ ಪ್ರಹ್ಲಾದ್ ಜೋಶಿ ಅವರು ಈಗ ತಾನೇ ಇಲ್ಲಿಂದ ಹೇಳಿಬಿಟ್ಟು ಹೋಗಿದ್ದಾರೆ. ನಾನು ಖಂಡಿತ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಂದ್ರ ಚುನಾವಣಾ ಸಮಿತಿಯಲ್ಲಿರುವಂಥ ಸದಸ್ಯರಿಗೆ ನಾನು ಮಾತಾಡ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ನನಗೂ ವಿಶ್ವಾಸ ಇದೆ. ನನಗೂ ಯಡಿಯೂರಪ್ಪನವ್ರು ಹೇಳಿದರು ಅವ್ರಿಗೆ ಕಾಂತೇಶನ್ ಚುನಾವಣೆ ನಿಲ್ಲಿಸೋದಕ್ಕೆ ನಾನು ಮಾನ್ಯ ಮುಕುಂಜಿಯವ್ರ ಹತ್ರನೂ ಮಾತಾಡಿ ಅವ್ರು ನಿಲ್ಲಿಸೋಂಥ ಪ್ರಯತ್ನ ಮಾಡ್ತೇನೆ ಮತ್ತು ಚುನಾವಣೆ ಗೆಲ್ಲೋದಕ್ಕೂ ನಾನು ಓಡಾಟ ಮಾಡ್ತೇನೆ ಅನ್ನೋಂಥ ಮಾತು ಮಾನ್ಯ ಯಡಿಯೂರಪ್ಪನವ್ರು ನನಗೂ ಒಂದು ಮಾತುಗಳು ಆಡಿದರು. ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಆ ಮಾತಿನಿಂದ ಹಿಂದೋಗಲ್ಲ ಅಂತ ವಿಶ್ವಾಸವೂ ನನಗಿದೆ. ಮತ್ತು ಅದೇ ರೀತಿ ಎಲ್ಲ ಸಾಧು ಸಂತರು ಏನು ಆಶೀರ್ವಾದ ಮಾಡ್ತಾಯಿದ್ದಾರೆ ಅವ್ರ ಆಶೀರ್ವಾದದಿಂದ ಕಾಂತೇಶಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾನು ಮೈಸೂರು ಕ್ಷೇತ್ರ ಗೆದ್ದರೆ ಸಿದ್ದರಾಮಯ್ಯ ಸೀಟು ಅಲುಗಾಡುತ್ತೆ ಅಂತ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಟಿಕೆಟ್ ಗೊಂದಲದ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ, ಟಿಕೆಟ್ ನಿರ್ಧಾರ ಮಾಡೋದು ಕ್ಷೇತ್ರದ ಜನ. ನನ್ನ ಕೆಲಸ ನೋಡಿ ಜನ ಖುಷಿಯಾಗಿದ್ದಾರೆ. ಮೇಲ್ನವರು ಕೂಡ ಅದೇ ನಿರ್ಧಾರವನ್ನ ಮಾಡ್ತಾರೆ ಅಂತ ಪ್ರತಾಪ್ ಸಿಂಹ ತಿಳಿಸಿದರು. ಕಾಂಗ್ರೆಸ್ಗೆ ಪ್ರತಾಪ್ ಸಿಂಹನ ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನೇ ಹುಡುಕೋದಕ್ಕೆ ಹೆಣಗಾಡ್ತಾ ಇರಬೇಕಾದ್ರೆ ಇವತ್ತರೆಗೂ ಅವ್ರ ಕೈಲಿ ಟಿಕೆಟನ್ನೇ ಘೋಷಣೆ ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ 135+1 136 ಸೀಟನ್ನ ಅಸೆಂಬ್ಲಿನಲ್ಲಿ 7-8 ತಿಂಗಳಿಂದ ಗೆದ್ದಿದ್ದಾರೆ. ಅವ್ರ ಕೆಲವೊಬ್ಬ ಕ್ಯಾಂಡಿಡೇಟನ್ನು ಹುಡುಕೋಕ್ಕಾಗ್ತಿಲ್ಲ ಅಂತಂದರೆ ಪ್ರತಾಪ್ ಸಿಂಹ ಎಷ್ಟು ಕೆಲಸವನ್ನು ಮಾಡಿದ್ದಾನೆ, ಎಷ್ಟು ಪ್ರಾಜೆಕ್ಟ್ಸ್ಗಳನ್ನ ತಂದಿದ್ದಾನೆ ಅಂತ ಜನಕ್ಕೂ ಕೂಡ ಗೊತ್ತು. ಕಾಂಗ್ರೆಸ್ಸಿಗೂ ಅರಿವಾಗಿದೆ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅಂತ. ಆಗಲ್ಲ ಅಂತೇಳಿ ಹೇಳಿ ಅಳುಕಿನಲ್ಲಿರುವಂತಹ ಕ್ಯಾಂಡಿಡೇಟನ್ನು ಹುಡುಕೋಕ್ಕೆ ಹೆಣಗಾಡ್ತಾ ಇರುವಂತಹ ಕಾಂಗ್ರೆಸ್ಸಿಗೆ ನನಗೆ ಟಿಕೆಟ್ ತಪ್ಪಿಸಿ ಹೆಲ್ಪ್ ಮಾಡೋದಕ್ಕೆ ಬಿ ಜೆ ಪಿಯವರು ಯಾಕೆ ಬರ್ತಾರೆ? ನನಗಂತೂ ಖಂಡಿತ ಹಂಗೆ ಅನ್ನಿಸಲ್ಲ. ಕಾಂಗ್ರೆಸ್ಸಿಗೆ ಹೆಲ್ಪ್ ಮಾಡೋಕ್ಕೆ ಬಿ ಜೆ ಪಿಯವರು ಯಾಕೆ ಪ್ರಯತ್ನ ಮಾಡ್ತಾರೆ? ಸಿದ್ದರಾಮಯ್ಯನವ್ರ ಚೇರ್ ಉಳಿಸೋದಕ್ಕೆ ಬಿ ಜೆ ಪಿಯವ್ರು ಯಾಕೆ ಸಹಕಾರ ಮಾಡುವಂಥ ಅಗತ್ಯ ಏನಿದೆ? ಬಿಜೆಪಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಇದೆಲ್ಲ ಕೇವಲ ಊಹಾಪೋಹ. ಆ ರೀತಿ ಯಾವುದೇ ಪ್ರಕ್ರಿಯೆ ಪಕ್ಷದಲ್ಲಿ ನಡೆದಿಲ್ಲ. ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಹಾಗೂ ಪಕ್ಷಕ್ಕೆ ನಿಷ್ಠರಾಗಿದ್ದವರಿಗೆಲ್ಲ ಟಿಕೆಟ್ ಸಿಗಲಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದರು. ಇದು ಯಾವುದು ಇದೆಲ್ಲ ಊಹಾಪೋಹಗಳು. ಯಾವ ಹಾಲಿ ಸಂಸದರಿಗೆ 50% 60% ಆ ರೀತಿ ಕ್ರೈಟೀರಿಯಾ ಇರಲ್ಲ. ಯಾರು ಗೆಲ್ತಾರೆ ಮತ್ತು ಯಾರು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಅವರೆಲ್ಲರಿಗೂ ಟಿಕೆಟ್ ಸಿಗುತ್ತೆ. ಕಾಂಗ್ರೆಸ್ನವರು ಸಂವಿಧಾನ ಮೂಲ ರೂಪ ತಿರುಚಿದ್ದಾರೆ ಅಂತ ಕಾರವಾರದಲ್ಲಿ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಬೇಡದ ವಿಚಾರಗಳನ್ನ ಕಾಂಗ್ರೆಸ್ನವರು ತುರುಕಿದ್ದಾರೆ. ಹಿಂದೂ ಸಮಾಜ ದಮನಿಸುವ ಕಾನೂನು ತಂದಿದ್ದಾರೆ. ನಮಗೆ ಲೋಕಸಭೆ ರಾಜ್ಯಸಭೆಗಳಲ್ಲಿ ಮೆಜಾರಿಟಿ ಬೇಕು ಅಂತ ಅನಂತಕುಮಾರ್ ಹೆಗಡೆ ಹೇಳಿದರು. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು. ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂಥ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಬಿಟ್ಟರೆ ಮಾಡಲಿಕ್ಕೆ ಆಗುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ